ಮುಂಡಾಸ್ ಬಿಟ್ರೆ ಜೋತ್ ಬಿತ್ತು ಮುಂಡಾಸ್. ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ದೀಪಾವಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದೀರಾ? ಆದ್ರೆ ಅದೇ ದೀಪಾವಳಿ ಅಮಾವಾಸ್ಯೆಯ ನಟ್ಟನಡು ರಾತ್ರಿ ಹುಲಿಜಂತಿ ಮಾಳಿಂಗರಾಯ ದೇವಾಲಯದಲ್ಲಿ ಪವಾಡವೊಂದು ನಡೆದಿತ್ತು. ಅದು ಅಂತಿಂತ ಪವಾಡವಲ್ಲ, ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಸಮೇತನಾಗಿ ಭೂಲೋಕಕ್ಕೆ ಬರ್ತಾರೆ. ಅಷ್ಟೇ ಅಲ್ಲದೆ ಮಾಳಿಂಗರಾಯರ ದೇಗುಲದ 7 ಕಲಶಗಳಿಗೆ ಮುಂಡಾಸನ ಸುತ್ತಿ ಹೋಗ್ತಾರೆ. ಇದು ಪ್ರತಿ ವರ್ಷ ನಡೆಯುತ್ತೆ. ಆದ್ರೆ ಈ ಬಾರಿ ಮುಂಡಾಸ್ ಸುತ್ತಿ ಹೋಗಿದ್ದ ಸಂದರ್ಭದಲ್ಲಿ ಮಹಾ ಅಪಶಕನವೊಂದು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಕಿನ ಹಬ್ಬದ ಅಮಾವಾಸ್ಯೆಯ ನಟ್ಟನಡು ರಾತ್ರಿ ಕಗ್ಗತ್ತಲ ಪವಾಡಕ್ಕೆ ಸಾಕ್ಷಿಯಾಗಿರುವಂತಹ ದೇವಾಲಯದಲ್ಲಿ ಮುಂಡಾಸ್ ಕಲಿಯುಗ ಅಂತ್ಯದ ಭವಿಷ್ಯವನ್ನ ನುಡಿತಾ ಇದೆ ಅಂತ ಹೇಳಲಾಗಿದೆ. ದೊಡ್ಡ ಗಂಡಾಂತರದ ಮುನ್ಸೂಚನೆಯನ್ನ ಶಿವಪ್ಪ ಕೊಟ್ಟಿದ್ದಾನೆ ಅಂತಲೂ ಕೂಡ ಕೆಲವರು ಮಾತನಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏಕಾಏಕಿ ಶಿವ ಪಾರ್ವತಿ ಕಳಸಗಳಿಗೆ ಸುತ್ತಿದ್ದಂತಹ ಮುಂಡಾಸ್ ಕುಸಿದು ಬಿದ್ದಿತ್ತು. ಕೆಲವು ವರದಿಗಳ ಪ್ರಕಾರ ಭಕ್ತರ ಅಜಾಗರೂಕತೆಯಿಂದ ದೇವಾಲಯಕ್ಕೆ ಸುತ್ತಲಾಗಿರುವಂತಹ ಮುಂಡಾಸ್ ಅನ್ನ ಕೆಲವರು ತೆಗೆದು ಹಾಕಿದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿ ಮುಂಡಾಸು ಇರಲಿಲ್ಲ, ಪೂರ್ತಿಯಾಗಿ ಕಳಶಕ್ಕೆ ಮುಚ್ಚಿಕೊಂಡಂತೆ ಕಾಣ್ತಾ ಇತ್ತು. ಇದು ಒಳ್ಳೆಯ ಸಂಕೇತ ಅಂತ ಭಕ್ತರು ಕೂಡ ನಂಬಿದ್ರು. ಆದ್ರೆ ಭಂಡಾರವನ್ನ ಹೋಗ್ತಾ ಇದ್ದಂತಹ ಭಕ್ತರು ಮಾಡಿದ ಅದೊಂದು ಎಡವಟ್ಟಿನಿಂದ ಕಳಶದಿಂದ ಮುಂಡಾಸು ಕೆಳಗೆ ಜಾರಿ ಬಿದ್ದಿತ್ತು. ಇದು ಭಕ್ತರಲ್ಲಿ ತೀವ್ರ ಆತಂಕವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಶಿವ ಸುತ್ತಿರುವ ಈ ಮುಂಡಾಸು ಕೊಟ್ಟ ಮುನ್ಸೂಚನೆ ಏನು? ಕಲಿಯುಗದಲ್ಲಿ ಯಾವ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆಯಾ? ಈ ಮುಂಡಾಸನ್ನ ತೆಗೆದು ಹಾಕಿದ್ರೆ ಅಥವಾ ಜಾರಿ ಬಿದ್ರೆ ಏನಾಗುತ್ತೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಮಾಳಿಂಗರಾಯರ ಭಕ್ತರಾಗಿದ್ರೆ ಜೈ ಮಾಳಿಂಗರಾಯ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಿಮ್ಮ ಮನೆಯ ಕುಲದೇವರು ಯಾರು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಐತಿಹಾಸಿಕ ಹುಲಿಜಂತಿ ಮಾಳಿಂಗರಾಯನ ದೇವಸ್ಥಾನ ಕಲಿಯುಗದಲ್ಲಿ ಚಮತ್ಕಾರವನ್ನ ಸೃಷ್ಟಿಸಿರುವಂತಹ ದೇಗುಲವಾಗಿದೆ. ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ಸಾಕ್ಷಾತ್ ಪಾರ್ವತಿ ಸಮೇತನಾಗಿ ಶಿವನು ಇಲ್ಲಿ ಪ್ರತ್ಯಕ್ಷನಾಗಿ ದೇವಾಲಯಕ್ಕೆ ಬರ್ತಾನೆ. ದೇವಸ್ಥಾನದ 7 ಕಳಶಗಳಿಗೆ ಮುಂಡಾಸನ್ನ ಅಂದ್ರೆ ಪೇಟ, ತಲೆಗೆ ಸುತ್ತುವ ರುಮಾಲನ್ನ ಸುತ್ತಿ ಹೋಗ್ತಾನಂತೆ. ಇದನ್ನ ಕಲಿಯುಗದಲ್ಲಿ ಅತಿ ದೊಡ್ಡ ಶಿವ ಪವಾಡ ಅಂತ ಕೂಡ ಪರಿಗಣಿಸಲಾಗುತ್ತೆ. ಆದ್ರೆ ಈ ಬಾರಿ ಒಂದು ದೊಡ್ಡ ದುರ್ಘಟನೆ ಸಂಭವಿಸಿದೆ. ಶಿವ ಸುತ್ತಿದ್ದ ಈ ಮುಂಡಾಸು ಈ ಕಲಿಯುಗದ ಅಂತ್ಯಕ್ಕೆ ಮುಂಚೆ ಬರುವಂತಹ ದೊಡ್ಡ ಗಂಡಾಂತರದ ಮುನ್ಸೂಚನೆಯನ್ನ ನೀಡಿದೆಯಂತೆ. ಈ ವರ್ಷ ಹುಲಿಜಂತಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ದುರ್ಘಟನೆ ಸಂಭವಿಸಿದೆ. ಪದ್ಧತಿಯಂತೆ ಶಿವ ಪಾರ್ವತಿ ಮುಂಡಾಸನ ಸುತ್ತಿ ಹೋಗಿದ್ರು. ನಂತರದ ಬೆಳವಣಿಗೆಗಳು ಭಕ್ತರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ಕಗ್ಗತ್ತಲ ರಾತ್ರಿಯಲ್ಲಿ ಶಿವ ಪಾರ್ವತಿ ಸುತ್ತಿ ಹೋದ ಮುಂಡಾಸನ ನೋಡಲು ಲಕ್ಷಾಂತರ ಭಕ್ತರು ಬಂದಿದ್ರು. ಆ ಸಂದರ್ಭದಲ್ಲಿ ಕೆಲವು ಭಕ್ತರು ಆ ಮುಂಡಾಸನ ಮುಟ್ಟಲು ಹೋದ್ರು. ಜೊತೆಗೆ ಭಂಡಾರದ ಉಂಡೆಯನ್ನ ಮುಂಡಾಸ್ ಮೇಲೆ ಬಲವಾಗಿ ಉಗ್ಗಿದ್ದಾರೆ. ಇದರಿಂದ ಮುಂಡಾಸ್ ಕಳಶದಿಂದ ಕೆಳಗೆ ಜಾರಿ ಬಿದ್ದಿದೆ. ಮುಂಡಾಸು ಸುತ್ತಿದ ನಂತರ ಅದು ಕೆಳಗೆ ಜಾರಿ ಬಿದ್ದಿದೆ ಅಥವಾ ಒಂದು ಕಳಶದ ಮುಂಡಾಸು ಕೆಳಗೆ ಬಿದ್ದಿದೆ ಅಂತ ಕೂಡ ಹೇಳಲಾಗಿದೆ. ಇದರಿಂದಾಗಿ ಈ ಸರ್ತಿ ಶಿವನು ಮಾನವರ ಮೇಲೆ ತೀವ್ರವಾಗಿ ಕುಪಿತನಾಗಿದ್ದಾನೆ, ಕೋಪಗೊಂಡಿದ್ದಾನೆ ಎಂಬಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಎಂದು ಕೂಡ ಆಗದಂತಹ ತಪ್ಪು ಈ ಸರ್ತಿಯಾಗಿದೆ. ಸುತ್ತಿ ಹೋಗಿದ್ದ ಮುಂಡಾಸನ್ನ ಭಕ್ತರೇ ಕೆಡವಿದ್ದಾರೆ ಎಂಬುದು ಹಿರಿಯರ ಮಾತಾಗಿದೆ. ಹಾಗಾದ್ರೆ ಮುಂಡಾಸು ಜಾರಿ ಬಿದ್ರೆ ಅಥವಾ ತೆಗೆದು ಹಾಕಿದ್ರೆ ಅರ್ಥವೇನು? ಅದರ ಮುನ್ಸೂಚನೆ ಏನು ಅಂತ ನೋಡೋದಾದ್ರೆ ಪೂಜಾರಿಗಳು ಮತ್ತು ಹಿರಿಯರ ಪ್ರಕಾರ ಶಿವನು ನೇರವಾಗಿ ಮುಂಡಾಸಿನ ಮೂಲಕ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತದ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ದಾನೆ. ಮುಂಡಾಸು ಸುತ್ತಿದರೆ ಎಲ್ಲವೂ ಶುಭ, ಆದ್ರೆ ಮುಂಡಾಸು ಜಾರಿ ಬಿದ್ದರೆ ಅಥವಾ ಕೆಡವಲ್ಪಟ್ಟರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಅನಾಹುತ ಸಂಭವಿಸುವುದು ಪಕ್ಕಾ ಅಂತ ಕೂಡ ಹೇಳಲಾಗುತ್ತೆ. ಇದನ್ನ ಮುಂದಾಗುವಂತಹ ಕೇಡುಗಾಲದ ಮುನ್ಸೂಚನೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಮುಂಡಾಸು ತಾನಾಗಿ ಕೆಳಗೆ ಬಿದ್ದಿದ್ದರೆ ಅದರಿಂದ ಏನು ಕೂಡ ಆಗ್ತಾ ಇರಲಿಲ್ಲ. ಆದ್ರೆ ಭಕ್ತರೇ ನಿಮ್ಮ ತಪ್ಪುಗಳೇನು? ನಿಮ್ಮಲ್ಲಿ ಏಕತೆ ಇಲ್ಲ, ನೀವೆಲ್ಲರೂ ಒಂದಾಗಿಲ್ಲ ಎಂಬುದರ ಬಗ್ಗೆ ಶಿವನು ಎಚ್ಚರಿಕೆಯನ್ನು ನೀಡಿದ್ದಾನೆ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಅಲ್ಲದೆ ಮುಂಡಾಸು ಕೆಳಗೆ ಬಿದ್ದಿರುವುದು ಭಕ್ತರ ಪರಮೇಶ್ವರ ಆಜ್ಞೆಯನ್ನ ಉಲ್ಲಂಘಿಸಿರುವುದು ಮತ್ತು ಆ ಪವಿತ್ರ ಸಂಪ್ರದಾಯದ ಬಗ್ಗೆ ಅಪಹಾಸ್ಯ ಮಾಡಿರುವುದರ ಫಲ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕಾರಣದಿಂದಾಗಿ ಪ್ರಕೃತಿ ಮತ್ತು ಮಾನವ ಜಗತ್ತಿಗೆ ದೊಡ್ಡ ಅಪಾಯ ಕಾದಿದೆ ಎಂಬ ಭಯ ಕೂಡ ಭಕ್ತರನ್ನ ಕಾಡ್ತಾ ಇದೆ. ಹಾಗಾದ್ರೆ ಏನಿದು ಮುಂಡಾಸ್? ಇದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಹುಲಿಜಂತಿ ಮಾಳಿಂಗರಾಯರ ಕ್ಷೇತ್ರವು ಕೇವಲ ದೇವಸ್ಥಾನವಲ್ಲ, ಅದು ಪರಶಿವನ ಪರಮ ಭಕ್ತನ ತಪಸ್ಸಿನ ಫಲ. ಮಾಳಿಂಗರಾಯರು ಹಾಲುಮತ ಕುರುವ ಸಮುದಾಯದ ಮಹಾನ್ ಮಹಿಮಾನ್ವಿತ. ಅವರ ಭಕ್ತಿಯು ಅಷ್ಟು ಅಪಾರವಾಗಿತ್ತು. ಅವರು ತಪಸ್ಸಿನ ಮೂಲಕ ಶಿವ ಪಾರ್ವತಿಯನ್ನು ಮೆಚ್ಚಿಸಿ ಈ ಭೂಮಿಗೆ ಇಳಿಯುವಂತೆ ಮಾಡಿದ್ರು. ಪುರಾಣಗಳಲ್ಲಿ ಹೇಳಿರುವಂತೆ ಪರಮೇಶ್ವರನು ಭಕ್ತ ಪ್ರಿಯ, ಭಕ್ತರು ಕರೆದರೆ ಸಾಕು ಓಡೋಡಿ ಬರುವ ಕರುಣಾಮಯಿ. ಮಾಳಿಂಗರಾಯರ ಆ ಅಪಾರ ಭಕ್ತಿಯಿಂದಾಗಿಯೇ ಶಿವ ಪಾರ್ವತಿ ಈತನಿಗೆ ಒಂದು ವಿಶಿಷ್ಟ ವರವನ್ನ ನೀಡಿದ್ರು. ಕಲಿಯುಗದಲ್ಲಿ ನಾನು ನಿನ್ನ ಕ್ಷೇತ್ರಕ್ಕೆ ಬಂದು ಪ್ರತಿ ವರ್ಷ ದರ್ಶನವನ್ನ ನೀಡ್ತೀನಿ ಎಂಬುದು ಆ ವರವಾಗಿತ್ತು. ಆ ವರದ ಫಲವಾಗಿಯೇ ಇಂದಿಗೂ ಕೂಡ ಪ್ರತಿ ದೀಪಾವಳಿಯ ಅಮಾವಾಸ್ಯೆಯೆಂದು ಶಿವ ಪಾರ್ವತಿ ಭೂಮಿಯ ಮೇಲೆ ಬಂದು ಮಾಳಿಂಗರಾಯರ ದೇವಾಲಯದಲ್ಲಿ ಪವಾಡವನ್ನ ಸೃಷ್ಟಿಸ್ತಾ ಇದ್ದಾರೆ ಅಂತ ಕೂಡ ನಂಬಲಾಗಿದೆ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ
ಮುಂಡಾಸು ಅಂದ್ರೆ ಪೀಠ ಅಥವಾ ತಲೆಗೆ ಸುತ್ತಿಕೊಳ್ಳುವಂತಹ ಬಟ್ಟೆ. ಇದನ್ನ ರುಮಾಲು ಅಂತ ಕೂಡ ಹೇಳಲಾಗುತ್ತೆ. ಆದ್ರೆ ಹುಲಿಜಂತಿ ದೇವಸ್ಥಾನದಲ್ಲಿ ಈ ಮುಂಡಾಸು ಕೇವಲ ಬಟ್ಟೆಯಲ್ಲ, ಅದು ಶಿವನ ಆಶೀರ್ವಾದದ ಸಂಕೇತ. ಮಾಳಿಂಗರಾಯರ ದೇವಸ್ಥಾನದಲ್ಲಿರುವಂತಹ 7 ಕಳಶಗಳಿಗೆ ಬಿಳಿ ಬಟ್ಟೆಯ ಮುಂಡಾಸನ್ನ ಸುತ್ತಿ ಹೋಗಲಾಗುತ್ತೆ. ಈ ಕಳಶಗಳು ಮಾಳಿಂಗರಾಯರ 7 ಅವತಾರಗಳು ಅಥವಾ 7 ಶಕ್ತಿಗಳ ಸಂಕೇತ ಅಂತ ಕೂಡ ಹೇಳಲಾಗುತ್ತೆ. ಶಿವಪಾರ್ವತಿ ಧರೆಗಿಳಿಯುವ ಆ ನಟ್ಟನಡು ರಾತ್ರಿಯಲ್ಲಿ ಇಡೀ ದೇಗುಲ ಮತ್ತು ಆ ಊರು ಬಂಗಾರಮಯವಾಗ್ಬಿಡುತ್ತೆ ಅಂತ ಕೂಡ ಹೇಳಲಾಗುತ್ತೆ. ದೇವಾಲಯವು ಚಿನ್ನದ ಲೇಪನದಿಂದ ಕೂಡಿರುತ್ತೆ. ಸುತ್ತಮುತ್ತಲಿನ ವಾತಾವರಣವು ಬಂಗಾರಮಯವಾಗಿರುತ್ತೆ. ಅಂದ್ರೆ ಇಡೀ ಹುಲಿಜಂತಿ ಭಂಡಾರಮಯವಾಗಿರುತ್ತೆ. ಇನ್ನು ದೀಪಾವಳಿಯ ಅಮಾವಾಸ್ಯೆ ಅಂದು ಕಗ್ಗತ್ತಲ ರಾತ್ರಿಯಾಗಿರುತ್ತೆ. ಆ ರಾತ್ರಿಯಲ್ಲಿ ಪವಾಡ ನಡೆಯುವುದನ್ನು ನೋಡಲು ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಬಂದು ಸೇರ್ತಾರೆ. ಆದ್ರೆ ಶಿವಪಾರ್ವತಿ ಮುಂಡಾಸು ಸುತ್ತುವ ನಟ್ಟ ನಡುರಾತ್ರಿ ಯಾರು ಕೂಡ ದೇವಸ್ಥಾನದ ಆವರಣದಲ್ಲಿ ಇರೋದಿಲ್ಲ. ಇಡೀ ಊರೇ ಭಕ್ತರು ಮತ್ತು ಅರ್ಚಕರು ಸಹ ದೇವಸ್ಥಾನವನ್ನ ಬಿಟ್ಟು ದೂರ ಹೋಗ್ತಾರೆ. ಇದಕ್ಕೆ ಕಾರಣ ಶಿವಪಾರ್ವತಿ ಪ್ರತ್ಯಕ್ಷರಾಗಿ ದೇವಾಲಯಕ್ಕೆ ಮುಂಡಾಸು ಸುತ್ತುವುದನ್ನ ಯಾರು ಕೂಡ ನೋಡಬಾರದು. ಒಂದ್ ವೇಳೆ ಅದನ್ನ ನೋಡಿದ್ದೆ ಆದಲ್ಲಿ ಆ ವ್ಯಕ್ತಿ ಕ್ಷಣ ಮಾತ್ರದಲ್ಲಿ ದೃಷ್ಟಿಯನ್ನ ಕಳೆದುಕೊಳ್ತಾನೆ, ಹುಚ್ಚನಾಗ್ತಾನೆ, ಕೆಲವೊಂದು ಸಾರಿ ಸಾವು ಕೂಡ ಸಂಭವಿಸುತ್ತೆ ಅಂತ ಕೂಡ ಭಕ್ತರು ನಂಬಿದ್ದಾರೆ. ಇನ್ನು ಈ ಪವಾಡವನ್ನ ನೋಡಲೇಬೇಕು ಅಂತ ಸಾಹಸಕ್ಕೆ ಮುಂದಾದ ಹಲವರು ತಮ್ಮ ಕಣ್ಣುಗಳನ್ನ ಕಳೆದುಕೊಂಡಿದ್ದಾರೆ, ಹುಚ್ಚರಾಗಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು 12 ಗಂಟೆಯ ನಂತರ ಅಲ್ಲಿ 1 ಗಂಟೆಯ ಶಬ್ದವಾಗುತ್ತೆ. ಆ ಸಂದರ್ಭದಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿಯೇ ಭಕ್ತರು ಅಲ್ಲಿಗೆ ಓಡೋಡಿ ಬರ್ತಾರೆ. ಶಿವಪಾರ್ವತಿ ಸುತ್ತಿರುವಂತಹ ಮುಂಡಾಸನ ನೋಡಿ ಪುನೀತರಾಗ್ತಾರೆ. ಇನ್ನು ಈ ಮುಂಡಾಸು ಸುತ್ತುವಂತಹ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇದು ಕೇವಲ ಒಂದು ನಂಬಿಕೆಯಲ್ಲ, ಬದಲಿಗೆ ಆ ಕ್ಷೇತ್ರದ ಜನರ ಆತ್ಮ ಮತ್ತು ಸಂಸ್ಕೃತಿಯಾಗಿದೆ. ಆಧುನಿಕ ಯುಗದಲ್ಲಿ ವೈಜ್ಞಾನಿಕ ಮನೋಭಾವವು ಹೆಚ್ಚಾಗ್ತಾ ಇರುವ ಸಂದರ್ಭದಲ್ಲಿ ಇಂತಹ ಪವಾಡಗಳನ್ನ ಮತ್ತು ಪದ್ಧತಿಯನ್ನ ಅಪಹಾಸ್ಯ ಮಾಡುವುದು ಅಥವಾ ತಪ್ಪು ಮಾಹಿತಿ ಹರಡುವುದು ಕೂಡ ಜಾಸ್ತಿ ಆಗಿದೆ. ಇನ್ನು ಭಕ್ತರ ದೃಷ್ಟಿಯಲ್ಲಿ ಇದು ಅವರ ದೇವರ ಮೇಲಿನ ಅಚಲ ನಂಬಿಕೆ. ಆ ನಂಬಿಕೆಗಳು ಮತ್ತು ಸಂಪ್ರದಾಯಗಳು ಒಂದು ಸಮಾಜದ ಭಾವನಾತ್ಮಕ ಮಹತ್ವವನ್ನು ಹೊಂದಿರುತ್ತದೆ. ಅವುಗಳನ್ನು ಪ್ರಶ್ನಿಸುವ ಮುನ್ನ ಅವುಗಳ ಹಿಂದಿನ ಭಕ್ತಿ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನ ಗೌರವಿಸುವುದು ಮುಖ್ಯವಾಗಿದೆ. ಇನ್ನು ಶಿವಪಾರ್ವತಿ ಪ್ರತ್ಯಕ್ಷರಾಗಿ ಮುಂಡಾಸು ಸುತ್ತುವ ಪವಾಡದ ಹಿಂದೆ ಇರುವಂತಹ ತಾತ್ವಿಕ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪರಮೇಶ್ವರನು ತನ್ನ ಪರಮ ಭಕ್ತ ಮಾಳಿಂಗರಾಯರ ಮೇಲೆ ಇಟ್ಟಿರುವಂತಹ ಪ್ರೀತಿಯ ಪ್ರತೀಕಾರವೇ ಈ ಪವಾಡ. ಭಕ್ತಿ ಮತ್ತು ವಿಶ್ವಾಸಕ್ಕೆ ಪರಮೇಶ್ವರನು ಎಂದಿಗೂ ಕೂಡ ಸ್ಪಂದಿಸ್ತಾನೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ. ಆದ್ರೆ ಈ ಬಾರಿ ಭಕ್ತರು ಮುಂಡಾಸನ್ನ ಮುಟ್ಟಲು ಹೋಗಿ ಮಾನವರ ದುರಾಸೆ ಮತ್ತು ಆತುರವನ್ನ ಪ್ರದರ್ಶಿಸಿದ್ದಾರೆ. ಶಿವನು ಕೊಟ್ಟ ಪವಿತ್ರ ವರವನ್ನ ಮನುಷ್ಯರು ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳಲು ಮುಂದಾಗ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಮುಂಡಾಸು ಜಾರಿ ಬಿದ್ದಿರುವುದು ಭಕ್ತರಿಗೆ ಭಕ್ತಿಯ ಪಾಠವನ್ನ ಮತ್ತು ಎಚ್ಚರಿಕೆಯನ್ನ ನೀಡಿದೆ. ನಿಮ್ಮ ಸಂಪ್ರದಾಯಗಳನ್ನ ಗೌರವಿಸಿ, ಆಜ್ಞೆಯನ್ನ ಪಾಲಿಸಿ, ಇಲ್ಲದಿದ್ದರೆ ಕೇಡುಗಾಲ ಕಟ್ಟಿಟ್ಟ ಬುತ್ತಿ. ಸೊ ಈ ಮುಂಡಾಸು ದುರ್ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇದು ಶಿವನು ಕೋಪಗೊಂಡಿದ್ದಾನೆ ಎಂಬುದರ ಮುನ್ಸೂಚನೆ ಅಂತ ನೀವು ನಂಬ್ತೀರಾ ಅಥವಾ ಇದು ಕೇವಲ ಕಾಕತಾಳೀಯವಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.